ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನಿದ್ದ. ಅವನ ತಂದೆ ರೈತನಾಗಿದ್ದು, ಕುಟುಂಬದ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ದಿನದ ಬದುಕು ಸಾಗಿಸಲು ಅವರ ಮನೆಯವರು ತುಂಬಾ ಹೋರಾಟ ಮಾಡುತ್ತಿದ್ದರು. ಆದರೆ ರಾಮುವಿಗೆ ಒಂದು ದೊಡ್ಡ ಕನಸು ಇತ್ತು. ಒಂದು ದಿನ ನಾನು ದೊಡ್ಡ ವ್ಯಕ್ತಿಯಾಗಬೇಕು, ನನ್ನ ಹಳ್ಳಿಯನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು. ರಾಮು ಶಾಲೆಗೆ ಹೋಗುತ್ತಿದ್ದ. ಆದರೆ ಅವನ ಬಳಿ ಸರಿಯಾದ ಪುಸ್ತಕಗಳು ಇರಲಿಲ್ಲ. ಕೆಲವೊಮ್ಮೆ ಹೊಟ್ಟೆ ಖಾಲಿಯಾಗಿಯೇ ಶಾಲೆಗೆ ಹೋಗಬೇಕಾಗುತ್ತಿತ್ತು. ಅವನ ಸ್ನೇಹಿತರು ಕೆಲವೊಮ್ಮೆ ಅವನನ್ನು ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ಅವನ ಶಿಕ್ಷಕರು ಕೇಳಿದರು, ರಾಮು, ನೀನು ಯಾಕೆ ಇಷ್ಟು ಮೌನವಾಗಿರುತ್ತೀಯ? ಅದಕ್ಕೆ ರಾಮು ನಗುತ್ತಾ ಹೇಳಿದ, ಸಾರ್, ನಾನು ಮಾತನಾಡುವುದಕ್ಕಿಂತ ಕೆಲಸ ಮಾಡೋದು ಇಷ್ಟ. ಶಿಕ್ಷಕರಿಗೆ ಅವನ ಮಾತು ತುಂಬಾ ಇಷ್ಟವಾಯಿತು. ಅವರು ರಾಮುವಿಗೆ ಸಹಾಯ ಮಾಡಲು ತೀರ್ಮಾನಿಸಿದರು. ಪುಸ್ತಕಗಳು ಕೊಟ್ಟರು, ಓದಲು ಪ್ರೋತ್ಸಾಹಿಸಿದರು. ರಾಮು ದಿನವೂ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ದ. ತಂದೆಗೆ ಕೃಷಿಯಲ್ಲಿ ಸಹಾಯ ಮಾಡಿ, ನಂತರ ಶಾಲೆಗೆ ಹೋಗುತ್ತಿದ್ದ. ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಒಂದು ದಿನ ಅವನ ತಾಯಿ ಕೇಳಿದಳು, ಮಗನೇ, ಇಷ್ಟು ಕಷ್ಟಪಟ್ಟಿಯಲ್ಲ, ದಣಿವೇ ಆಗೋದಿಲ್ಲವಾ? ರಾಮು ನಗುತ್ತಾ ಹೇಳಿದ, ಅಮ್ಮ, ಇವತ್ತು ಕಷ್ಟಪಡೋದೇ ನಾಳೆ ಸುಖವಾಗಿರೋದು. ಆ ಮಾತು ಕೇಳಿ ಅವಳ ಕಣ್ಣಲ್ಲಿ ನೀರು ಬಂತು. ಹಳ್ಳಿಯಲ್ಲಿದ್ದ ಕೆಲವರು ರಾಮುವನ್ನು ಹಾಸ್ಯ ಮಾಡುತ್ತಿದ್ದರು, ನೀನು ದೊಡ್ಡವನಾಗ್ತೀಯ, ಇದು ಕನಸೆ. ಆದರೆ ರಾಮು ಒಂದೇ ಮಾತು ಹೇಳುತ್ತಿದ್ದ, ನಾನು ಪ್ರಯತ್ನ ಬಿಡೋದಿಲ್ಲ. ವರ್ಷಗಳು ಕಳೆದವು. ರಾಮು ತನ್ನ ಓದಿನಲ್ಲಿ ಅತ್ಯುತ್ತಮ ಫಲಿತಾಂಶ ತೋರಿದ. ಸರ್ಕಾರಿ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ದೊಡ್ಡ ಹುದ್ದೆಗೆ ಆಯ್ಕೆಯಾದ. ಅವನು ಮತ್ತೆ ತನ್ನ ಹಳ್ಳಿಗೆ ಬಂದು ಅಲ್ಲಿ ಶಾಲೆ, ಆಸ್ಪತ್ರೆ ಮತ್ತು ರಸ್ತೆಗಳನ್ನು ನಿರ್ಮಿಸಿದ. ಒಂದು ದಿನ ಅವನನ್ನು ಹಾಸ್ಯ ಮಾಡಿದ್ದವರು ಬಂದರು, ರಾಮು, ನಾವು ತಪ್ಪಾಗಿ ಅಂದಿದ್ದೆವು. ನೀನು ನಿಜವಾಗಿಯೂ ದೊಡ್ಡವನೇ ಆಗಿದ್ದೀಯಾ? ರಾಮು ನಗುತ್ತಾ ಹೇಳಿದ, ನನ್ನ ಗೆಲುವು ನನ್ನದೇ ಅಲ್ಲ, ನನ್ನ ಕಷ್ಟದ ಫಲ. ಅವನ ಶಿಕ್ಷಕರು ಹೆಮ್ಮೆಪಟ್ಟರು. ತಾಯಿ ತಂದೆ ಸಂತೋಷದಿಂದ ಕಣ್ಣೀರು ಹಾಕಿದರು. ಕಥೆಯ ಸಂದೇಶ: ಕಷ್ಟವಿದ್ದರೂ ಕನಸು ಬಿಡಬೇಡಿ. ಛಲ ಮತ್ತು ಪರಿಶ್ರಮವೇ ಯಶಸ್ಸಿನ ರಹಸ್ಯ. ಇತರರು ನಗಿದರೂ ನಿಮ್ಮ ಗುರಿ ಕಡೆ ಸಾಗಿರಿ.